ವೈರಿಂಗ್ ಮಾಸ್ಟ್ರೆ, ಎಂಥದಿದು? ನನ್ನನ್ನು ನೋಡಿ ಕೂಡ ನೋಡದಾಗಿ ಹೋಗ್ತಿದ್ದೀರಾ? ಅದೋ ನೀನು ಮಾಸ್ಟರ್ ಪೀಸ ನೋಡ್ಬಿಟ್ಟು ಕೈ ಕುಲುಕ್ಬಿಟ್ಟು ಹೋಕೆ. ಆ ಮಾಸ್ಟರ್ ಪೀಸ್ ಅನ್ನ ನೋಡ್ಲಿಕ್ಕೆ ದುಡ್ಡು ಕೊಡ್ಬೇಕು ಮಾರ್ರೆ, ಆದ್ರೆ ನನ್ನ ನೋಡ್ಲಿಕ್ಕೆ ದುಡ್ಡು ಕೊಡುದೇ ಬೇಡ. ಅಡ ಕಲ್ಟಿವೇಟ್ರು, ನಾನು ಶಾನೆ ಟೆನ್ಷನ್ ಲವ್ನಿ, ಸುಮ್ಮನೆ ಹೊಂಟೋಗ್ಬಿಡು, ಇಲ್ಲಾಂದ್ರೆ ನೆಲಕ್ಕೆ ಹಾಕೊಂಡು ತುಳ್ಬಿಡ್ತೀನಿ. ಐ ಲೈಕ್ ಇಟ್. ನಾನು ತಂದಿರುವ ಪುಸ್ತಕದಲ್ಲಿ ಕೂಡ ಇದನ್ನೇ ಬರೆದಿದ್ದಾರೆ. ಅನ್ನ ಗಂಡಂದಿರನ್ನ ಮನೆಯಲ್ಲಿ ಮಡದಿ ಸರಿಯಾಗಿ ನೋಡಿಕೊಳ್ಳುತ್ತಿದ್ದರೆ ಅವರ ಕೋಪವನ್ನು ಕಂಡವರ ಮೇಲೆ ತೋರಿಸ್ತಾರೆ ಅಂತ. ನೀವೀಗ ಅದೇ ಸಿಚುವೇಶನ್ ಅಲ್ಲಿ ಇದ್ದೀರಾ. ಅಟ ಇದು ಯಾವ್ದಾಡೋದು ಬುಕ್ಕು? ಇದನ್ನ ಯಾರು ಬರ್ದಿದ್ದಾರು? ಗಂಡ ಹೆಂಡತಿಯ ರಹಸ್ಯ. ಇದನ್ನು ಬರೆದವರು ಮಿಸ್ಟರ್ ಪತ್ನೀಶ್. ಅಡ ಕಲ್ಟಿವೇಟ್ರು, ನಿಂಗಿನ್ನೂ ಮದುವೆ ಇಲ್ಲ, ಮುಂಜಿ ಇಲ್ಲ, ಈ ಥರದ್ನೆಲ್ಲ ಯಾಕೆ ಓದ್ತಾ ಇದೆ? ಮದುವೆ ಆದವರು ಮಾತ್ರ ಇದನ್ನು ಓದ್ಬೇಕಂತ ಉಂಟಾ? ನಾನು ಜನರಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಇದನ್ನು ಓದ್ತೇನಪ್ಪ. ಅಡ ಕಲ್ಟಿವೇಟ್ರು, ಈ ಪುಸ್ತಕದಲ್ಲಿ ಬರೀ ಗಂಡ ಹೆಂಡ್ರ ಜಗಳದ ಬಗ್ಗೆ ಬರ್ದಿದಾರ ಅಥವಾ ಬೇರೆ ಬರ್ದಿದಾರ? ನಿಮಗೆ ಎಂತೆಲ್ಲ ಬೇಕು ಎಲ್ಲ ಬರೆದಿದ್ದಾರೆ. ಗಂಡ ಹೆಂಡತಿ ಹೇಗೆ ಸಂಸಾರ ಮಾಡಬೇಕು, ಹೆಂಡತಿಯನ್ನು ಹೇಗೆ ಉಳಿಸಿಕೊಳ್ಬೇಕು, ಗಂಡ ಅವಳ ಹತ್ರ ಹೇಗೆ ಮುಣಿಸಿಕೊಳ್ಬೇಕು, ಎಂತ ಬೇಕು ಎಂತ ಬೇಡ ಎಲ್ಲ ಬರೆದಿದ್ದಾರೆ. ಹಾಗಾದ್ರೆ ಈ ಪುಸ್ತಕ ನನಗೆ ಕೊಟ್ಟ. ಇಂಥದಕ್ಕೆ ಪುಟ್ಟಕ್ಕ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ಅವ್ಳು ಚಂದ ನೋಡ್ಕೊಂಡ್ಬಿಟ್ರ ಆಯ್ತಾ, ನಾನು ಅವಳನ್ನ ಚಂದ ನೋಡ್ಕೋಬಾರ್ದ? ನಿಮಗೆಂತದಕ್ಕೆ ನಿಮ್ಮ ಮೇಲೆ ಡೌಟು? ಅದು ಹಂಗಲ್ಲ ಕೂಡ, ಈಗ ನೋಡ್ಕೊತವನೆಲ್ಲ ಅದಕ್ಕಿಂತ ಚಂದಾಗಿ ನೋಡ್ಕೊಳತ್ತಾರೆ. ಏನಾದ್ರು ಪಾಯಿಂಟ್ಸ್ ಇದ್ರೆ ನೋಡ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳೋ ಅಂತ. ಕೊಡುದಿಲ್ಲ. ನಿಮಗೆ ಕೊಟ್ಟರೆ ವಾಪಸ್ ನನಗದು ಸಿಕ್ಕುದಿಲ್ಲ. ಹೋದ ಸಲ ಕೂಡ ಹಾಗೆ ನೀವು ಅಲ್ಲ ನಿಮ್ಮ ಅವ್ವ ಪುಸ್ತಕವನ್ನು ತಗೊಂಡು ಹೋದ್ರಿ, ವಾಪಸ್ ಕೊಡ್ಲಿಲ್ಲ. ಕಷ್ಟಪಟ್ಟು ತರುದು ನಾನು, ಈಸಿಯಲ್ಲಿ ಪಿಂಕಿಸ್ಕೊಂಡು ಹೋಗುದು ನೀವು. ಪೆದ್ದ ಯಾರು? ನಾನ? ಇನ್ನೇನು ನಾನಾ? ಇಲ್ಲ ನಾನೇ. ನೀವು ಕೊಟ್ಟರೋ ಸಾಮಾನುಗಳನ್ನ ಯಾವುದೂ ಹಾಳು ಮಾಡಲ್ಲ. ಅಟ್ಟಿಗೆ ತಕೊಂಡೋಗಿ ಟ್ರಂಕಲ್ಲಿ ಹಾಕಿ ಬೀಗ ಹಾಕಿ ಎತ್ತಿಡ್ತೀನಿ. ನಿನ್ನ ಮದುವೆ ಟೈಮ್ಗೆ ಆ ಟ್ರಂಕ್ಗೆ ಕವರ್ ಸುತ್ತಬಿಟ್ಟು ಗಿಫ್ಟ್ ಅಂತ ಕೊಟ್ಬಿಡ್ತೀನಿ. ಐ ಲೈಕ್ ಇಟ್. ಆಯ್ತು, ನಾನು ಕೊಟ್ಟದನ್ನು ಪುನಃ ನನಗೆ ಗಿಫ್ಟಾ? ಇಲ್ಲಿ ಕೂಡ ನಿಮ್ಮ ಜಿಪ್ಪುಣ ತಂದ ಬುದ್ಧಿಯನ್ನು ಬಿಡುದಿಲ್ಲಲ್ಲ. ಅದೋ ನನ್ನ ಜಿಪ್ಲ ಅಂದೆ. ಹಂಗಾರೆ ನಮ್ಮ ಮಟ್ಟಿಯಿಂದ ತಕೊಂಡೋಗಿರೋ ಸಕ್ಕರೆ, ಬೆಲ್ದಚ್ಚು, ಟೀ ಪುಡಿ, ಖಾರದ ಪುಡಿ ಎಲ್ಲನೂ ವಾಪಸ್ ತಂದು ಕೊಡು. ತೊಂದರೆಲ್ಲ ಬಿಡಿ, ಅದನ್ನೆಲ್ಲ ನಿಮಗೆ ಕೊಡುವಾಗಿರ್ತಿದ್ರೆ ನಾನೆಂತದಕ್ಕೆ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಿದ್ದೆ. ಹಂಗಾರೆ ಪುಸ್ತಕ ಕೊಡು. ಹಾಗೆ ಕೊಡ್ಲಿಕ್ಕೆ ಆಗ್ತದ? ನನಗೆ ಎಂತಾದ್ರೂ ಗಿಫ್ಟ್ ಬೇಕಲ್ಲ. ಗಿಫ್ಟಾ? ಕೊಡ್ತೀನಿ ಇರೋ. ಐ ಲೈಕ್ ಇಟ್. ಫಸ್ಟ್ ಟೈಮ್ ನನ್ನ ಕೆನ್ನೆಗೆ ಬೊಟ್ಟದೆ ನನಗೆ ಸಾಕ್ ಕೊಡ್ತಿದ್ದೀರಾ ಮರ್ರೆ. ಅದೇ ಖುಷಿಗೆ ಇದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೇನೆ. ಎಂಜಾಯ್. ಮಧುರ ಅವ್ರೆ, ನನಗೆ ಪ್ರೀತಿ ಪಾಠ ಹೇಳ್ಕೊಡಕ್ ಬರಲ್ಲ ಅಂದ್ರ್ಯಾ? ನೋಡ್ತಾ ಇರಿ, ಈ ಪುಸ್ತಕನ ಇಟ್ಕೊಂಡು ಪುಟ್ಮಲ್ಲಿಗೆ ಹೆಂಗ್ ಪ್ರೀತಿ ಪಾಠ ಹೇಳ್ಕೊಡ್ತೀನಿ ಅಂದ್ರೆ ನೀವು ಕ್ಲಾಸಿಗೆ ಸೇರ್ಕೊಂಡ್ಬಿಡ್ಬೇಕು. ಬನ್ನಿ ಬನ್ನಿ ಬಾಬಾವ್ರೆ, ಬನ್ನಿ. ನೀವು ನಮ್ಮ ಮಟ್ಟಿಗೆ ಬಂದಿದ್ದು ನಂಗೆ చాలా ಖುಷಿ ಆಯ್ತು. ನೀವು ನನ್ನ ಮನ್ಸಿಗೆ ಬಂದ್ರೆ ಇನ್ನೂ ಖುಷಿ ಆಗುತ್ತೆ. ಯಾರ ಅಂದ್ರೆ ಅತಿಥಿ ಸತ್ಕಾರ ಇದೆಯಾ ಅಂದೆ. ಇದೆ ಇದೆ. ಬನ್ನಿ, ನೀವು ಕೂತ್ಕೊಳ್ಳಿ. ನನ್ನ ಕಡೆ ಮುಂದೆ ಕೂತ್ಕೊಳ್ಳಿ ಎಂದೆ. ಪರವಾಗಿಲ್ಲ, ನಿಂತ್ಕೊಂಡೇ ಇರ್ತೀನಿ. ಹೇಳಿ ಕನ್ನಿ, ಏನು ನಿಮ್ಮ ಸಮಸ್ಯೆ? ನನಗೇನು ಸಮಸ್ಯೆ ಇಲ್ಲ ಅನ್ನಿ, ಆದ್ರೆ ನಮ್ಮ ಬಾಬಣ್ಣನ ಪಟಪಟಿ ಚಡ್ಡಿ ಬನಿಯನ್ ವ್ಯಾಪಾರ ಸಾನೆ ಕಮ್ಮಿ ಆಗ್ಬಿಟ್ಟದೆ. ಅದು ಜಾಸ್ತಿ ಆಗಿ ಅವ್ರು ಟೋಪಿ ಆಗಿರ್ಬೇಕು. ಅದು ಟೋಪಿ ಅಲ್ಲ, ಹ್ಯಾಪಿ. ಹೆದ್ರಿ ಚಾಡ. ನೀವು ನಿಮ್ಮ ಯಜಮಾನರನ್ನ ತುಂಬಾ ಪ್ರೀತಿಸ್ತೀರಾ ಅಲ್ವಾ? ಹ್ಞೂ ಅನ್ನಿ, ನನ್ನ ಪ್ರಾಣಕ್ಕಿನ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇನ್ಮೇಲೆ ಪ್ರೀತಿಸೋದನ್ನ ಬಿಟ್ಬಿಡಿ. ಮಾಯ್ಕಾರ ಏನಿದು ಅಪಸ್ವರ? ನನ್ನ ಪ್ರಾಣ ಬಿಡಿಯೋ ಬಿಟ್ಬಿಡ್ತೀನಿ, ಆದ್ರೆ ನಮ್ಮ ಬಾಬಣ್ಣನ ಬಿಟ್ಟಿರೋಕ್ ಆಗಲ್ಲ. ನಾನು ಹೇಳಿದ್ದು ಪರ್ಮನೆಂಟ್ ಆಗಿ ಅವ್ರನ್ನ ಪ್ರೀತಿ ಮಾಡೋದು ಬೇಡ ಅಂತ ಅಲ್ಲ. ಒಂದಷ್ಟು ದಿವಸ ನೀವು ಅವರಿಂದ ದೂರ ಇರಬೇಕು. ಅವ್ರು ನಿಮ್ಮನ್ನಾಗ್ಲಿ ನೀವು ಅವ್ರನ್ನಾಗ್ಲಿ ಮುಟ್ಟೋದು ಬೇಡ. ಹಂಗ್ ಮಾಡಿದ್ರೆ ಪಟಾಪಟಿ ಚಡ್ಡಿ ಬನಿಯನ್ ವ್ಯಾಪಾರ ಜಾಸ್ತಿ ಆಗದ. ನೀವು ಗೌಡ್ರ ಜೊತೆ ಇದ್ದು ಅವ್ರ ತರನೇ ದಡ್ಡರಾಗ್ಬಿಟ್ಟಿದ್ದೀರಾ. ನಾನ್ ನಿಮ್ಮನ್ನ ಹತ್ರಕ್ಕೆ ಎತ್ತರಕ್ಕೆ ತಗೊಂಡೋಗ್ಬೇಕು ಅಂತ ಇದ್ರೆ ನೀವು ಕಿತ್ತೋಗಿರೋ ಪಟಪಟಿ ಚಡ್ಡಿ ಬನಿಯನ್ ಬಗ್ಗೆನೇ ಮಾತಾಡ್ತಿದ್ದೀರಾ. ಅದ್ರಿಂದನೇ ತಾನೇ ನಮ್ ಜೀವನ ನಡೀತಾ ಇರೋದು. ಅದಿಲ್ದೇ ಇದ್ರೆ ಏನಂತೆ, ನಾನಿಲ್ವಾ? ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಗುಜರಿಂಡಿ ಬಂದಾಗುತ್ತೆ. ಶ್ರೀರಾಮ, ಎಂತ ಮಾತು ಅಂತ ಆಡಿರಿ. ಅದ್ ಮುಚ್ಚೋದ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ನಿಮ್ಮನ್ನ ಬೀದಿಗೆ ತರಕಾಯಿ ಬಾಬಾ ಅವತಾರ ಎತ್ತಿರೋದು. ಗೌಡ್ರಿಗೆ ಮಂತ್ರಿ ಆಗೋ ಯೋಗ ಇದೆ. ನಂಜುಂಡೇಶ್ವರ ಮಂತ್ರಿನಾ? ಹೌದು, ಸಾಮಾನ್ಯ ಮಂತ್ರಿ ಅಲ್ಲ, ಪಶು ಮಂತ್ರಿ ಆಗ್ತಾರೆ. ಪಶು ಮಂತ್ರಿನಾ? ಹೌದು. ನಿಮ್ ಮನೆ ಮುಂದೆ ದನ, ಕುರಿ, ಪ್ರಾಣಿ, ಪಕ್ಷಿಗಳನ್ನ ಸಾಕಬಹುದು. ಎಲ್ಲ ಆಗಬೇಕು ಅಂದ್ರೆ ನೀವು 1 ತಿಂಗಳು ಅವರಿಂದ ದೂರ ಇರಬೇಕು. ಒಂದ್ ಗಳಿಗೆನು ನಾನು ಅವ್ರನ್ನ ಬಿಟ್ಟಿರಲ್ಲ ಅನ್ನಿ. ಬಿಟ್ಟಿರಲ್ಲ ಅಂದ್ರೆ ಅವರು ಮಂತ್ರಿ ಆಗಲ್ಲ. ಒಂದು ಸಲ ಯೋಚನೆ ಮಾಡಿ. ದೊಡ್ಡ ಬಂಗ್ಲೆ, 5-6 ಕಾರು, 100 ಜನ ಕೆಲಸದವರು, ಟಿವಿ ಇಂಟರ್ವ್ಯೂ, ಇದನ್ನೆಲ್ಲ ಮಿಸ್ ಮಾಡ್ಕೋತೀರಾ? ಗೌರವ ಕೀರ್ತಿ ಇಡೀ ಪ್ರಪಂಚಕ್ಕೆ ಹಬ್ಬುತ್ತೆ. ಜನ ಅವ್ರನ್ನ ಗೌರವದಿಂದ ಅಭಿನಂದಿಸ್ತಾರೆ. ಹಂಗಂದ್ರೆ
ಅಂದರಿಯಾ ಹಂಗಾರೆ ನೀವ್ ಹೇಳ್ದಂಗೆ ಕೇಳ್ತೀನಿ ಒಟ್ನಲ್ಲಿ ಅವ್ರಿಗೆ ಒಳ್ಳೇದಾದ್ರೆ ಸಾಕು. ಜೈ ಜನಾರ್ದನಾನಂದ ಬಾಬಾ. ಜೈ